ಹಾಯ್, ನಾನು ವಿ ಎಸ್ ಲಕ್ಷ್ಮಿ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ? ನನಗೂ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ನೀವು ನಮಗೆ ನೋಡಬೇಕಂತ ನಿಮ್ಮನ್ನು ನಾನು ಕೇಳ್ಕೊಳ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಎಲ್ಲರೂ ನೋಡಿ ಒಳ್ಳೆ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತೀನಿ. ಇವತ್ತು ನಾನು ಸಿಂಪಲ್ಲಾಗಿ ವೈಟ್ ಪಲಾವ್ ಮಾಡಿ ಮತ್ತು ಅದಕ್ಕೆ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡಿ. ಟೊಮೆಟೊ ಪೇಸ್ಟು ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮೂರನ್ನೂ ಸೇರಿಸಿ ನಾನು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ 2 ಗ್ಲಾಸಷ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಕುಕ್ಕರಲ್ಲಿ ಎಲ್ಲ ಸಿಂಪಲ್ಲಾಗಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಏನೇನು ಬೇಕಂತ ಪಲಾವ್ದು ಅದನ್ನು ನಾನೇನು ತೋರಿಸಿಲ್ಲ, ಹಾಗೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಸ್ಪೈಸಸ್ಸು. ಅದಕ್ಕೆ ಒಂದೆರಡು ಮೀಡಿಯಮ್ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗೆ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈಗ ಅದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ತೊಗೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 2 ಸ್ಪೂನಷ್ಟು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಇವಾಗ ನಾನು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಜಾಸ್ತಿ ಮಸಾಲೆ ನಾನೇನು ಆ್ಯಡ್ ಮಾಡ್ತಾಯಿಲ್ಲ. ಈಗ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು, ಈಗ ಬಟಾಣಿ 1 ಕಪ್ಪಷ್ಟು ಬಟಾಣಿ ತೊಗೊಂಡು ಅದನ್ನು ಕೂಡ ನಾನು ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ 1 ಕಪ್ ಹಾಕ್ಕೊಳ್ಳೋಣ, ಮತ್ತು ಕೊತ್ತಂಬರಿ 1 ಕಪ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮಾಡಿ ನೋಡಿ ನೀವುನು. ಇದೇ ರೀತಿ ನಮಗೂ ಪ್ರೋತ್ಸಾಹ ಕೊಡಿ, ನಮಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ, ಅದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಸ್ವಲ್ಪ 1 ಟಂಬ್ಲರಷ್ಟು ಕೋಕೋನಟ್ ಮಿಲ್ಕ್ನ ತೊಗೊಂಡಿದ್ದೀನಿ. ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಕೋಕೋನಟ್ ಮಿಲ್ಕ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು ಬೇರೆ ಏನೂ ಹಾಕ್ತಾಯಿಲ್ಲ, ಮಸಾಲೆ ಏನೂ ಹಾಕ್ತಾಯಿಲ್ಲ. ಹಾಗಾಗಿ ಒಂದೇ 1 ಟಂಬ್ಲರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೇನು ನಾನೆಲ್ಲ ಹಾಕ್ಕೊಂಡಿದ್ದೆ ಇದು ಕುದೀತಾ ಇದೆ. ಈಗ ನೀರೆಲ್ಲ ಕುದೀತಿದೆ. ಇವಾಗ ನೋಡಿ, ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗೆಲ್ಲ ಕುದ್ದು ಬಂದಿದೆ. ಇವಾಗ ಈ ಟೈಮ್ನಲ್ಲಿ ನಾನು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ. ಈಗ ನಾನು ಅಕ್ಕಿ ಏನು ನೆನೆಸ್ಕೊಂಡಿದ್ನೋ ಅದನ್ನು ಇವಾಗ ನಾನು ಈ ಕುದಿಯೋ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕುದ್ದು ಬಂದಿದೆ. ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಇವಾಗ ಅದಕ್ಕೆ 4 ಗ್ಲಾಸ್ ನೀರು ಸೇರಿಸಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ ಮೆಷರ್ಮೆಂಟು. ಚೆನ್ನಾಗಿ ಉದ್ರಾಗಿ ಅನ್ನ ಬರುತ್ತೆ. ಇವಾಗ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲ ಒಂದು ಸತಿ ತಿರುಗಿಸ್ಕೊಳ್ಳೋಣ, ಯಾಕಂದರೆ ತಡ ಹಿಡಿದ್ಬಿಡುತ್ತೆ. ಹಾಗಾಗಿ ಎಲ್ಲ ತಿರುಗಿಸ್ಕೊಂಡು ಒಂದು ಸತಿ ಎಲ್ಲ ಕುದಿ ಬಂದಮೇಲೆ ನೋಡಿಕೊಂಡು ಕ್ಲೀನಾಗಿ ರುಚಿ ಎಲ್ಲ ನೋಡಿಕೊಂಡು ಕುಕ್ಕರು ವಿಷಲ್ಗೆ ಇಟ್ಬಿಡೋಣ. ಒಂದೇ ಒಂದು ವಿಷಲ್ ಬಂದರೆ ಸಾಕು ಅನಿಸುತ್ತೆ ಇದಕ್ಕೆ. ಜಾಸ್ತಿ ಆವಾಗ ಅನ್ನನೂ ಉದ್ರಾಗುತ್ತೆ. ಇದು ಚೆನ್ನಾಗಿರುತ್ತೆ. ಅಕ್ಕಿನೂ ಚೆನ್ನಾಗಿ ಹರಳ್ಕೊಂಡಿರುತ್ತೆ. ಈಗ ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ವಿಷಲ್ ಹಾಕ್ತಾಯಿದ್ದೀನಿ. 1 ವಿಷಲ್ ಬಂದರೆ ಸಾಕಾಗುತ್ತೆ. ಈ ಕಡೆ ನಾನು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಚಿಕನ್ ಗ್ರೇವಿಗೆ ಏನೇನು ಬೇಕೋ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಇವಾಗ ಅದಕ್ಕೆ ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ರಿಫೈಂಡ್ ಆಯಿಲ್ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆಗಿದ ತಕ್ಷಣ ಅದಕ್ಕೆ ನಾವು ಹುರ್ಕೊಳ್ಳೋಕ್ಕೆ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದಿದ್ದಾಗಿದೆ.
ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಸಹ ಇದಕ್ಕೆ ಹಾಕಿ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಹುರಿದು ಮಾಡೋದ್ರಿಂದ ಟೇಸ್ಟ್ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ. ಈ ರೈಸ್ಗಂತೂ ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗೆಲ್ಲ ಹುರಿದಾಗಿದೆ. ಈಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಚೆನ್ನಾಗೆಲ್ಲ ಹುರ್ಕೊಳ್ತಾ ಇದ್ದೀನಿ. ಹುರಿದಿದ ನಂತರ ಇವಾಗ ಪೇಸ್ಟ್ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಅದನ್ನು ಸಹ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲನೂ ಅಷ್ಟೇ ಹಸಿ ವಾಸನೆ ಹೋಗ್ಬೇಕು, ಯಾಕಂದರೆ ನಾವು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಹುರಿದು ಮಾಡ್ತೀವಲ್ಲ ಚೆನ್ನಾಗೆಲ್ಲ. ಈಗ ನಾನು ಈರುಳ್ಳಿ ಕೂಡ ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ದು ತೊಗೊಂಡು ಅದನ್ನು ಕೂಡ ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನಿವಾಗ ಒಂದು 3 ಸ್ಪೂನಷ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ. ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಆಗಲೇ ಎಲ್ಲ ಚೆನ್ನಾಗಿರೋದು ಹಸಿ ವಾಸನೆ ಹೋದಾಗ. ಈಗ ನಾನೇನು ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಅದನ್ನು ಸಹ ಆ ಪೇಸ್ಟನ್ನು ಸಹ ಇವಾಗ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ. ಈಗ ನೋಡಿ ಇದು ಚೆನ್ನಾಗಿ ಹುರಿದಿದ್ದೀನಿ. ಈಗ ಪೇಸ್ಟನ್ನ ಒಂದು 3 ಸ್ಪೂನಷ್ಟು ಖಾರ ನೋಡಿಕೊಂಡು ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ನಾನೊಂದು 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಮತ್ತು 1 ಸ್ಪೂನಷ್ಟು ನಾನು ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾನೀಗ 2 ಸ್ಪೂನಷ್ಟು ಕೆಂಪು ಖಾರ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನು ನಾನು 1 ಅವರ್ ಮುಂಚೆ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು ಸೇರಿಸಿದ್ದೀನಿ. ಇವಾಗ ಟೊಮೆಟೊ ಪೇಸ್ಟ್ ನಾನೇನು ಮಾಡಿ ಇಟ್ಕೊಂಡಿದ್ದೆ ಅದೊಂದು 4-5 ಸ್ಪೂನ್ ಸೇರಿಸ್ಕೊಳ್ತೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು. ಈಗ ಅದನ್ನು ಎಲ್ಲ ಸೇರಿ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಸಾಲೆನ ಹುರ್ಕೋಬೇಕು. ಈಗ ಧನಿಯಾ ಪೌಡರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಚಿಕನ್ ಮಸಾಲ ಪೌಡರು ಅದೊಂದು ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಇದೇ ಮಸಾಲೆ ಜೊತೆಗೆ ಚೆನ್ನಾಗಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗೆಲ್ಲ ಹುರಿದಿದ ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಎಲ್ಲ ಹುರ್ಕೊಂಡು ಇವಾಗೆಲ್ಲ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಲ್ಲಿ. ಇವಾಗ ಈ ಟೈಮ್ನಲ್ಲಿ ನಾನು ಚಿಕನ್ ಏನು ಎಲ್ಲ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ನೋ ಆ ಚಿಕನ್ನೆಲ್ಲ ನಾನು ಇದಕ್ಕೆ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ. ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಸಹ ಒಂದು 5 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಎಲ್ಲನೂ ತಿರುಗಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಖಾರ ಹುಳಿ ಎಲ್ಲನೂ ಅದಕ್ಕೆ ಸೇರ್ಕೋಬೇಕಾಗುತ್ತೆ. ಎಲ್ಲ ತಿರುಗಿಸಿದ ನಂತರ ಅದನ್ನು ಒಂದು 5 ನಿಮಿಷ ಅದು ಚಿಕನ್ ಬೇಯೋಕ್ಕೆ ನಾವು 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಸಹ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಅದನ್ನು ಸೇರಿಸ್ಕೊಂಡು ಇವಾಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಚಿಕನ್ ಬೇಯೋಕ್ಕೆ ಬಿಡೋಣ. ಒಂದು 10 ನಿಮಿಷ. ಇವಾಗ ಈ ಕಡೆ ನೋಡಿ ಕುಕ್ಕರಲ್ಲಿ ನಾವೇನು ಮಾಡ್ಕೊಂಡಿದ್ವಿ ವೈಟ್ ಪಲಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆನೂ ಚಿಕನ್ ಗ್ರೇವಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಗ್ರೇವಿ. ನೀವು ಸಹ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಏನೇನು ಮಸಾಲೆ ಹಾಕಿದೆ ಅದೆಲ್ಲ ನೋಡಿಕೊಂಡು ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ಮೆಲ್ಲು ಅದಕ್ಕೂ ಇದಕ್ಕೂ ರೈಸ್ಗೂ ಈ ಗ್ರೇವಿಗೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನಾನು ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ನೂ ಚಿಕನ್ ಗ್ರೇವಿನ. ಇದೇ ರೀತಿ ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ನಾನು ಮುಂದೆ ಕುಕ್ಕಿಂಗ್ ವೀಡಿಯೋಸು ಮತ್ತು ವ್ಲಾಗ್ಸ್ ಅದು ಇದು ಎಲ್ಲನೂ ಹಾಕ್ಕೊಂಡು ಹೋಗ್ತೀನಿ.
ಈಗ ನಾನು ಟೇಸ್ಟ್ ಮಾಡೋಕ್ಕೆ ನಮ್ಮ ಮಗನಿಗೆ ಕೊಡ್ತಾಯಿದ್ದೀನಿ. ಅವನು ಟೇಸ್ಟ್ ಮಾಡಿ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.